ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 360ನೇ ಭಾಗ ಇದು. ಇಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 102ನೆಯ ನಾಮ ಸರ್ವಾದಿ ಎಂಬ ನಾಮ, ಅದರ ಶ್ರವಣವನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ಇವತ್ತು ನಾವು ನೋಡೋಣ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ವಿಷ್ಣು ಸಹಸ್ರನಾಮ ಸ್ತೋತ್ರೆ ಭಗವತಃ ಗುಣಗಣಾರ್ಣವಸ್ಯ ಮಹಾವಿಷ್ಣೋಃ ಗೌಣಾನಾಂ ನಾಮ್ನಾಂ ಮಧ್ಯೆ ದ್ವ್ಯಧಿಕಸ್ಯ ಶತತಮಸ್ಯ ನಾಮ್ನಃ ಸರ್ವಾದಿಃ ಇತಿ ನಾಮ್ನಃ ಶ್ರವಣಮಧ್ಯ ಪ್ರಾರಭ್ಯತೆ. ತತ್ರಾದೌ ಭಗವಂತಂ ಸರ್ವಸಂಹಾರಕಂ ಸರ್ವಾದಿ ಶಬ್ದವಾಚ್ಯಮಪಿ ನರಸಿಂಹಂ ಧ್ಯಾತ್ವಾ ಭಾಗಮಿಮಂ ಪ್ರವಿಶಾಮಹೇ ವಯಂ ಸರ್ವೇಪಿ. ಕ್ರೂರಂ ವೀರಂ ನಾರಸಿಂಹಂ ದೀಪ್ಯಂತಂ ಭಯವಾರಣಂ ಪ್ರಹ್ಲಾದ ಮಸ್ತಕನ್ಯಸ್ತ ಹಸ್ತಂ ಲಕ್ಷ್ಮೀಪತಿಂ ಪ್ರಭುಂ ಮೃತ್ಯುಂ ಬ್ರಹ್ಮಣ ಆತ್ಮಾನಂ ಮೃತ್ಯುಂ ನಮಾಮ್ಯಹಂ. ಕಾಲವಂತಕಃ ಪ್ರಧಾನಂ ಚ ಮೃತ್ಯುರವ್ಯಕ್ತಮೇವ ಚ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ದುರ್ಗೇತಿ ನಾಮಭಿಃ. ಏತಾಸಾಂ ದೇವತಾನಾಂ ಚ ಬ್ರಹ್ಮ ಈಶತ್ವೇನ ವರ್ತತೆ. ನೃಸಿಂಹಸ್ಯ ಸದಾ ಜ್ಞಾನಾತ್ ಧ್ಯಾನಾತ್ ಚ ತದನುಗ್ರಹಾತ್. ಸರ್ವಾದಿ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ಮೊದಲೊಂದು ಬಾರಿ ಸೂಕ್ಷ್ಮವಾಗಿ ನೋಡೋಣ. ಎಲ್ಲರನ್ನೂ ಕೂಡ ಈ ಸಂಸಾರದಲ್ಲಿ ತಂದು ಹಾಕಿದವನು ಈ ಭಗವಂತ. ಎಲ್ಲರಿಗೂ ಆದಿಯೂ ಕೂಡ ಈ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಜಡ ಚೇತನಾತ್ಮಕವಾದ ವಸ್ತುವಿಗೂ ಎಲ್ಲಕ್ಕೂ ಕೂಡ ಇವನೇ ಆದಿ. ಜಗತ್ತಿನ ಎಲ್ಲ ಜೀವಿಗಳ ಸೃಷ್ಟಿ ಮೊದಲಾದ 8 ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಅನ್ನುವ 8ಕ್ಕೂ ಅವನ ಕಾರಣ. ಎಲ್ಲವನ್ನೂ ತನ್ನೊಳಗೆ ಸೆಳೆದುಕೋತಾನೆ. ಮತ್ತು ಇವನು ಸರ್ವನೂ ಹೌದು, ಆದಿಯೂ ಹೌದು. ಸರ್ವ ಅಂದ್ರೆ ಗುಣಪೂರ್ಣ, ಆದಿ ಅಂದ್ರೆ ಜಗತ್ತಿಗೆ ಆದಿ ಕಾರಣ. ಈ ಕಾರಣದಿಂದ ಅವನನ್ನ ಸರ್ವಾದಿ ಅಂತ ಹೇಳಬೇಕು. ಎಲ್ಲ ಪುರಗಳನ್ನು ದೇವ, ಋಷಿ, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ರಾಕ್ಷಸರು, ಪಿಶಾಚರು, ನಿತ್ಯ ಸಂಸಾರಿಗಳು ಅನ್ನುವಂಥ ಎಲ್ಲಾ ಥರದ ಪುರಗಳನ್ನು ಕೂಡ ಸಂಹಾರ ಮಾಡ್ತಾನೆ. ಆದ್ರಿಂದ ಈತ ಸರ್ವ ಆದಿ. ಆದಿ ಅಂದ್ರೆ ಕೇವಲ ಮೊದಲಿರುವವನು ಅಂತ ಅರ್ಥ ಅಲ್ಲ. ಆದಾನ ಮಾಡುವವನು, ಸಂಹಾರ ಮಾಡುವವನು, ಸಂಸಾರದಲ್ಲಿ ತಂದು ಹಾಕಿ ಮುಂದೆ ಅವರನ್ನ ನಾಶ ಮಾಡುವವನು. ಮತ್ತೆ ಎಲ್ಲಾ ಭಕ್ತರಿಗೂ ಕೂಡ ಲೌಕಿಕವಾದ ಸಂಪತ್ತನ್ನ, ಧನಾದಿ ಸಂಪತ್ತನ್ನ ಅದಯತಿ ಕೊಟ್ಟು ಸುಖಪಡಿಸುವವನು. ಪಾರತ್ರಿಕವಾದ ಸಂಪತ್ತು, ಶ್ರವಣ ಮನನ ಧ್ಯಾನಾದಿಗಳನ್ನು ಕೊಟ್ಟು ಸುಖಪಡಿಸುವವನು. ದುಷ್ಟರನ್ನ ತಿಂದು ನುಂಗಿ ನೀರು ಕುಡಿಯುವವನು. ಸರ್ವೇ ದುರ್ವಾದಿನಃ ಅದ್ಯಂತೆ ಭಕ್ಷ್ಯಂತೆ ಚ ಅನೇನೈತಿ ಸರ್ವಾದಿಃ. ಪರಾಜೀಯಂತೆ ಸೋತು ಹೋಗ್ತಾರೆ. ಈ ಎಲ್ಲ ಕಾರಣಗಳಿಂದ ಭಗವಂತ ಸರ್ವಾದಿ ಆಗಿದ್ದಾನೆ. ಮುಂದೆ ಈ ಸರ್ವಾದಿ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಏನಿದೆ, ಇದಕ್ಕೆ ರಘುನಾಥ ತೀರ್ಥರು, ಸಾಯಣಾಚಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ಒಂದು ಬಾರಿ ನೋಡೋಣ.
ಸಾಯಣ ಭಾಷ್ಯದಲ್ಲಿ ಹೇಳುವಂತೆ ಅಧ ಅಂದ್ರೆ ಅಥ, ಇನ್ನು ಮುಂದೆ ಆ ಭಗವಂತನ ಮತ್ತೊಂದು ಮಹಿಮೆಯನ್ನು ಹೇಳ್ತಾರೆ, ಇಂದ್ರನ ಮತ್ತೊಂದು ಮಹಿಮೆಯನ್ನ. ಇಲ್ಲಿ ಬರುವಂಥ ಈ ಒಂದೆರಡು ಮೂರು ಹೆಸರುಗಳಿವು: ಶ್ರುತ, ಕವಶ, ವೃದ್ಧ, ಮತ್ತೆ ಅನು, ದೃಶ್ಯು ಮೊದಲಾದ ಕೆಲವು ಹೆಸರುಗಳು. ಶ್ರುತಂ, ಕವಶಂ, ವೃದ್ಧಂ, ತ್ರೀನ್, ಈ ಮೂರು ಜನ, ಮತ್ತು ದೃಶ್ಯು ಈ ಇನ್ನೊಬ್ಬ, ಇವರೆಲ್ಲರನ್ನೂ ಕೂಡ ನೀರಿನಲ್ಲಿ ಮುಳುಗಿಸಿಬಿಟ್ಟ ಈ ಇಂದ್ರ. ಆಗ ಮುಂದೆ ಆ ಇಂದ್ರನನ್ನೇ ಬಯಸುವಂತಹ ಜನರೇನಿದ್ದಾರೆ ಅವರು ಈ ಭಗವಂತನ ಸಖ್ಯವನ್ನೇ ಅಪೇಕ್ಷಿಸಿದರು. ಅವರು ಅವನನ್ನೇ ಸ್ತುತಿಸಿದರು. ಅಮದನ್ ಅಂತ ಮೂಲ ವೇದ ಮಂತ್ರದಲ್ಲಿದೆ. ವೃಣಾನ ಅತ್ರ ಸಖ್ಯಾಯ ಸಖ್ಯಂ ತ್ವಾಯಂತೋ ಯೇ ಅಮದನ್ನನುತ್ವಾ ಅಂಥೇಳಿ ಮೂಲ ವೇದ ಮಂತ್ರ. ಅಧಶ್ರುತಂ ಕವಶಂ ವೃದ್ಧಂ ಹೀಗೆ ಪ್ರಾರಂಭ ಆಗಿ ಯೇ ಅಮದನ್ನನುತ್ವಾ ಅಂತಿದೆ. ಅದರಲ್ಲಿ ಈ ಬೃಹತಿಗೆ ಸಂಬಂಧಪಟ್ಟಂತೆ ತ್ವಾಯಂತಹ ಅನ್ನುವವರಿಗೆ ಮಾತ್ರ ತಗೊಂಡಿದ್ದಾರೆ. ಯೇ ಅಮದನ್ನನುತ್ವ ಅನ್ನೋದು ಮುಂದಿನ ಅಚ್ಯುತಾಯ ನಮಃ ಅನ್ನೋದ್ರ ಜೊತೆಗೆ ಸೇರಿಕೊಂಡ್ಬಿಟ್ಟಿದೆ. ಆದ್ರಿಂದ ನಾವೀಗ ನೋಡ್ಲಿಕ್ಕೆ ಹೊರಟಿರುವುದು ಅಧಶ್ರುತಂ ಕವಶಂ ವೃದ್ಧಮಪ್ಸ್ವನುದೃಶ್ಯಂ ದೃಶ್ಯುಂ ನಿವೃಣಕ್ ವಜ್ರಬಾಹು ವೃಣಾನ ಅತ್ರ ಸಖ್ಯಾಯ ಸಖ್ಯಂ ತ್ವಾಯಂತಹ ಅನ್ನೋ ಭಾಗಕ್ಕೆ. ಆದರೆ ಆ ಸಾಯಣಾಚಾರ್ಯ ವ್ಯಾಖ್ಯಾನ ಇತ್ಯಾದಿ ಗಮನಿಸಿದಾಗ ಮತ್ತೆ ಬೇರೆ ಕೆಲವು ವ್ಯಾಖ್ಯಾನಗಳನ್ನು ಕೂಡ ಗಮನಿಸಿದಾಗ ಮುಂದೇನು ಅಮದನ್ ಅಂತ ಶಬ್ದ ಇದೆ, ಅದನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೊಳ್ತಾರೆ. ಅವರು ಅಮದನ್ ನಿನ್ನನ್ನು ಸ್ತುತಿಸಿದರು, ಈ ಭಗವಂತನನ್ನು ಸ್ತುತಿಸಿದರು, ಮತ್ತು ಭಗವಂತನ ಸ್ನೇಹಕ್ಕಾಗಿ ಅವನ ಪ್ರಸಾದಕ್ಕಾಗಿ ಅವನ ಅನುಗ್ರಹವನ್ನ ಬಯಸಲಿಕ್ಕಾಗಿ ಅವರು ಪ್ರಯತ್ನಿಸಿದರು ಅಂತ ಈ ಎಲ್ಲ ಅರ್ಥಗಳನ್ನ ಸಾಯಣಾಚಾರ್ಯ ಹೇಳ್ತಾರೆ. ಅದನ್ನೇ ಅನುಸರಿಸಿ ಪ್ರಾಯ ರಘುನಾಥ ತೀರ್ಥರ ವ್ಯಾಖ್ಯಾನವೂ ಇದೆ. ಶ್ರುತಂ ಕವಶಂ ವೃದ್ಧಂ ಏತತ್ ಸಂಜ್ಞಾನ್ ತ್ರೀನ್, ಶ್ರುತ ಕವಶ ವೃದ್ಧ ಎಂಬ ಹೆಸರಿನ ಮೂರು ಜನರನ್ನ. ಅನ್ಯಾಶ್ಚ ಇನ್ನೂ ಕೆಲವರಿದ್ದಾರೆ. ಅನು ಅಂದ್ರೆ ಅನು ಅಂತೇನಿದೆಯಲ್ಲ, ಅನು ಅನ್ನುವುದಕ್ಕೆ ಅನುಂ ಅಂತ ಅರ್ಥ, ವಿಭಕ್ತಿ ಲೋಪ ಆಗಿದೆ ಅಷ್ಟೇ. ಅನು ಅನ್ನುವುದು ಅನು ಎಂಬ ವ್ಯಕ್ತಿಯನ್ನೇ ಹೇಳ್ತದೆ. ಮತ್ತೆ ದೃಶ್ಯು ಅನ್ನುವುದು ಕೂಡ ಇನ್ನೊಬ್ಬ ವ್ಯಕ್ತಿಯನ್ನು ಹೇಳ್ತದೆ. ಪೂರ್ವಂ ಅನು ದೃಶ್ಯು ಪೂರ್ವ ಅಂತ. ದೃಶ್ಯುಂಚ ಅನುಂಚ ಪೂರ್ವಂಚ ಯದುಂಚ ತುರ್ವಸುಂಚೇವ ದೇವಯಾನ್ಯಾಂ ಅಜೀಜನತ್ ದೃಶ್ಯುಂಚ ಅನುಂಚ ಪೂರ್ವಂಚ ಶರ್ವಿಷ್ಠಾಯಾಂ ಅಜೀಜನತ್ ಅಂತ ಉಲ್ಲೇಖ. ಯಯಾತಿ ಮಹಾರಾಜನಿಗೆ ದೇವಯಾನಿಯಲ್ಲಿ ಯದು ಮತ್ತು ತುರ್ವಸು ಅಂತ ಇಬ್ಬರು ಮಕ್ಕಳು ಹುಟ್ಟಿದರು. ಆ ತುರ್ವಶು ಅನ್ನೋನ ಬಗ್ಗೆ ಇದೇ ವೇದ ಮಂತ್ರದಲ್ಲಿ ಹಿಂದೊಂದು ಕಡೆ ಬಂದಿತ್ತು. ತುರ್ವಶು ಅನ್ನೋ ಶಬ್ದದಿಂದ ಆ ರಾಜನನ್ನ ಇಟ್ಕೊಳ್ಬೇಕು ಅಂತ ಇದೇ ರಘುನಾಥ ತೀರ್ಥರ ವ್ಯಾಖ್ಯಾನವೂ ಕೂಡ ಅಲ್ಲಿ ಬಂದಿತ್ತು ಹಿಂದೆ. ವ್ಯಾಲಾಯ ನಮಃ ಅಂತ 95ನೇಯ ನಾಮ ಪುರೋಳ ಇತ್ ತುರ್ವಶೋ ಯಕ್ಷುರಾಶೀತ್ ಅಂತ ಹೀಗಲ್ಲಿ ತುರ್ವಶಃ ದೇವಯಾನಿ ಪುತ್ರ ಅಂತ ರಘುನಾಥ ತೀರ್ಥರ ವ್ಯಾಖ್ಯಾನವೂ ಕೂಡ ಅಲ್ಲಿ ಇದೆ. ಮತ್ತೆ ಇಲ್ಲಿಗೆ ನಾವು ನೋಡ್ತಿರೋದು ದೃಶ್ಯು ಅನು ಮತ್ತು ಪೂರು, ಇವರು ಶರ್ಮಿಷ್ಠೆಯ ಮಕ್ಕಳು. ಅದಕ್ಕಾಗಿ ದೃಶ್ಯುಂ ಮತ್ತೆ ಪೂರುಂಚ ಅನು ಅಂತಂತೂ ಅಲ್ಲಿ ಬಂದೇ ಇದೆ. ಅನು ಅನ್ನೋದನ್ನೇ ಅನುಂ ಅಂತ ಇಟ್ಕೊಳ್ಬೇಕು ಅಂತ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನ ಇದೆ. ಇವರೆಲ್ಲರನ್ನೂ ಕೂಡ ಇಂದ್ರ ಅಪ್ಸು ನದಿ ಪ್ರವಾಹೇಶು ನಿವೃಣಕ್ ನಿತರಾಮ್ ಅಮಜ್ಜಯತ್, ಎಲ್ಲರನ್ನೂ ನದಿ ಪ್ರವಾಹದಲ್ಲಿ ಮುಳುಗಿಸಿಬಿಟ್ಟ ಅಂತ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನ. ಅನು ಅನ್ನುವುದಕ್ಕೆ ಅನು ಎಂಬ ರಾಜ ಅಂತ ವ್ಯಾಖ್ಯಾನ ಇಲ್ಲ ಸಾಯಣ ಭಾಷ್ಯದಲ್ಲಿ. ಅಲ್ಲಿ ಅನು ಅಂದ್ರೆ ಆನುಪೂರ್ವೇಣ ಕ್ರಮವಾಗಿ ಒಬ್ಬರಾದ್ಮೇಲೆ ಒಬ್ಬರನ್ನ ಅಂತ ಅದ್ರ ವ್ಯಾಖ್ಯಾನ ಇದೆ. ಹೀಗೆ ಸಾಯಣ ಭಾಷ್ಯಕ್ಕೂ ಮತ್ತೆ ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕೂ ಆ ಅನು ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇದೆ. ಇಲ್ಲಿ ಇವರೆಲ್ಲರನ್ನು
ಶ್ರುತ ಕವಶ ವೃದ್ಧ ಮತ್ತೆ ದೃಶ್ಯು ಅನೂಪೂರು ಇವರೆಲ್ಲರನ್ನು ನೀರಿನಲ್ಲಿ ಮುಳುಗಿಸಿ ಬಿಡುವುದು ಅಂದ್ರೆ ಏನು? ಅವ್ರನ್ನೆಲ್ಲ ಕೊಂದು ಹಾಕಿದ್ನ ಇಂದ್ರ ಅಂದ್ರೆ ಕೊಂದು ಹಾಕಿದ ಅಂತ ತಾತ್ಪರ್ಯ ಅಲ್ಲ. ಸರ್ವೇಶಾಂ ಶಿಕ್ಷಕ ಏವ ಭವತಿ, ಇವರೆಲ್ಲರಿಗೂ ಕೂಡ ಅವನು ಬುದ್ಧಿ ಕಲಿಸಿದ, ಅವರಿಗೆ ಬೇಕಾದ ಅವ್ರು ಮಾಡಿದಾಗ ತಪ್ಪುಗಳನ್ನು ಮಾಡಿದಾಗ ಅವರಿಗೆ ಪಾಠ ಕಲಿಸಿದ, ತಿದ್ದಿ ಹೇಳಿದ ಅಂತ ತಿಳ್ಕೋಬೇಕು. ಮುಂದೆ ಅತ್ರ ಅಂತಿದೆ, ವೃಣಾನ ಅತ್ರ ಸಖ್ಯಾಯ ಅಂತ. ಅತ್ರ ಎಂಬಲ್ಲಿ ಭಕ್ತ ಸಮುದಾಯ, ಭಕ್ತರು ಮತ್ತು ಅಭಕ್ತರ ನಡುವಿನ ಒಂದು ಗುಂಪಿನಲ್ಲಿ ಅನುಪ್ರಭೃತಯ ಅನು ಮೊದಲಾದ ಭಕ್ತರೇನಿದ್ದಾರೆ ಅವರು ತ್ವಾಯಂತಹ ನಿನ್ನನ್ನೇ ಬಯಸಿದರು ಭಗವಂತನೇ. ತಾಮೇವ ಸಖಾಯಮಿಚ್ಛಂತಹ ನಿನ್ನನ್ನೇ ಬಯಸಿ ಸಖ್ಯಂ ವೃಣಾನಾಹ, ಸಖ್ಯಂ ಸ್ನೇಹವನ್ನ, ವೃಣಾನಾಹ ಅಂದ್ರೆ ವೃಣ್ವಾನಾಹ ಅಂತ ಅರ್ಥ, ಬಯಸುತ್ತಾ ಇದ್ರು. ತೇಷಾಮಿಂದ್ರ ಸಖ್ಯಾಯ ಭವತಿ. ಸಖ್ಯಾಯ ಸಖ್ಯಂ ಅಂತ ಎರಡು ಕಡೆ ಇದೆ. ಈ ಮುಂದೆ ಅವರಿಗೆ ಇಂದ್ರ ಗೆಳೆತನಕ್ಕಾಗಿ ಒದಗಿ ಬಂದ ಅಂತಿಷ್ಟ ಅಭಿಪ್ರಾಯವನ್ನ ಅವರು ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಅನೇನ ಸರ್ವಾನ್ ಅತ್ತೀತಿ ಸರ್ವಾದಿಹಿ, ಎಲ್ಲರನ್ನೂ ತಿಂದು ಹಾಕ್ತಾನೆ. ಸರ್ವಶಬ್ದ ಉಪಪದಾತ್ ಅದೇ ಕಿರೀತಿ, ಸರ್ವ ಅಂತ ಉಪಪದ, ಅದಕ್ಕೆ ಮುಂದೆ ಅಧಧಾತು, ಅಧಭಕ್ಷಣೆ ಅಂತ ಧಾತು, ಅದಕ್ಕೆ ಕೀ ಪ್ರತ್ಯಯ ಬಂದಾಗ ಸರ್ವಾದಿ ಎಂಬ ಶಬ್ದ ನಿಷ್ಪನ್ನ ಆಗಿದೆ ಅಂತ ರಘುನಾಥ ಸ್ವಾಮಿಗಳ ಅಭಿಪ್ರಾಯ. ಈ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಮತ್ತೆ ಅವರ ದೃಷ್ಟಿಯಲ್ಲಿ ಈ ಸರ್ವಾದಿ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಏನು ಅಂತ ಅನ್ನೋದನ್ನು ನೋಡೋಣ. ರಹ ಸಹಸಾ ಸಪ್ತದರ್ಧ ವ್ಯಾನವಸ್ಯ ತೃತ್ಸವೇ ಗಯಂ ಭಾಗ್ಯೇಷ್ಮ ಪೂರುಂ ವಿದಥೆ ಮೃಧ್ನ ವಾಚಂ ನಿಗವ್ಯವೋ ನವೋ ಧ್ರು ಅಂತ ಇಷ್ಟು ಮಂತ್ರ ಸರ್ವಾದಿ ಅನ್ನೋಕ್ಕೆ ಸಂಬಂಧಪಟ್ಟಂತೆ. ಅದು ಮುಂದೆ ಬರೋದಿದೆ, ಅದರ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಈಗ ಪ್ರಸ್ತುತ ನಾವೇನು ಅಂತ ನೋಡ್ತಾ ಇದ್ದೀವಲ್ಲ, ಅಧಶ್ರುತಂ ಕವಶಂ ವೃದ್ಧಮಪ್ ಸ್ವನು ದೃಶ್ಯುಂ ನಿವೃಣಕ್ ವಜ್ರಬಾಹು ವೃಣಾನ ಅತ್ರ ಸಖ್ಯಾಯ ಸಖ್ಯಂ ತ್ವಾಯಂತಹ ಅಂತ ಬೃಹತಿ ಮಂತ್ರ. ತ್ವಾಯಂತಹ ಯೇ ಅಮದನ್ನನುತ್ವ ಅಂತ ಇಡೀ ಋಗ್ವೇದದ ಮಂತ್ರ. ಆ ಇಡೀ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸರ್ವಾದಿ ಎಂಬ ನಾಮಕ್ಕೆ ಹೊಂದಿಕೊಂಡಲ್ಲ, ಆದರೆ ಇಲ್ಲಿ ಬರುವ ಎಲ್ಲ ಋಗ್ವೇದದ ಮಂತ್ರಗಳಿಗೂ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಆ ಮಂತ್ರಕ್ಕೆ ಅವರು ಮಾಡಿದಂತಹ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನ ನೋಡೋಣ. ಅಧ ಅಂತ ಏನು ಹೇಳ್ತಿದ್ದಾರಲ್ಲ, ಇನ್ನೊಂದು ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ವಜ್ರಬಾಹು, ಜ್ಞಾನಾನಂದಾತ್ಮಕವಾದ ದೇಹವುಳ್ಳಂತಹ ಈ ಭಗವಂತ, ಅವನು ಈ ಶ್ರುತ ಕವಶ ವೃದ್ಧ ಈ ಮೂರು ಜನ ಋಷಿಗಳನ್ನು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ದೃಶ್ಯು ಅನು ತಥಾ ಅನು, ಅನು ಅಂದ್ರೆ ಅನುಂ, ದೃಶ್ಯು ಮತ್ತು ಅನುವನ್ನು ಎಂಬ ಇಬ್ಬರು ರಾಜರನ್ನು ಕೂಡ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಪೂರ್ವವನ್ನು ಕೂಡ ತಗೊಂಡಿದ್ದಾರೆ. ಯಾಕೆಂದ್ರೆ ದೃಶ್ಯು ಅನು ಮತ್ತು ಪೂರು ಈ ಮೂರು ಜನ ಕೂಡ ಶರ್ಮಿಷ್ಠೆಯ ಮಕ್ಕಳು. ಪೂರ್ವ ಅಂತ ಶಬ್ದ ಆ ಮೂಲ ವೇದದಲ್ಲಿ ಕಾಣದೆ ಹೋದ್ರೂ ಕೂಡ ಅದನ್ನು ರಘುನಾಥ ಸ್ವಾಮಿಗಳು ತಗೊಂಡಿದ್ದಾರೆ, ಭಗವಂತಾಚಾರ್ಯರು ತಗೊಂಡಿಲ್ಲ. ಹೀಗೆ ಇಬ್ಬರನ್ನ ಭಗವಂತಾಚಾರ್ಯ ತಗೊಂಡಿದ್ದಾರೆ. ಮೂರು ಜನರನ್ನ ಶರ್ಮಿಷ್ಠೆಯ ಮೂರು ಜನ ಮಕ್ಕಳನ್ನ ರಘುನಾಥ ಸ್ವಾಮಿಗಳು ತಗೊಂಡಿದ್ದಾರೆ. ಇಷ್ಟು ಜನ ಈ ಇಬ್ಬರು ರಾಜರನ್ನ ಮತ್ತೆ ಮೂರು ಜನ ಋಷಿಗಳನ್ನ. ಅದಷ್ಟೇ ಅಲ್ಲ, ಒಟ್ಟಾರೆ ಸಮಸ್ತ ಜೀವ ಉಪಲಕ್ಷಣಮೇತತ್ ಅಂತ ಹೇಳ್ತಾರೆ ಅವರು. ಎಲ್ಲಾ ಜೀವರನ್ನು ಕೂಡ ಅಪ್ಸು ಅಂದ್ರೆ ಸಂಸಾರ ಸಮುದ್ರದಲ್ಲಿ ಹಾಕಿಬಿಟ್ಟ. ಮತ್ತೆ ಮಹರ್ಷಿಗಳು ಮತ್ತೆ ದೊಡ್ಡ ದೊಡ್ಡ ರಾಜರನ್ನೇ ಹಾಕಿಬಿಟ್ಟ ಅಂದಮೇಲೆ ಇತರ ಜೀವಾನ್ ಕಿಂ ತದಾ ವಾಚ್ಯಂ ಇತರ ಜೀವಾನಿತಿ, ನಮ್ಮಂತ ಜೀವರನ್ನ ಸಂಸಾರ ಸಾಗರದಲ್ಲಿ ಹಾಕ್ತಾನೆ ಅಂತ ನಾವು ಏನು ಪ್ರತ್ಯೇಕ ಹೇಳಬೇಕಾಗಿದೆ. ಇದು ಭಗವಂತಾಚಾರ್ಯರು ಮಾಡುವಂತಹ ಒಂದು ವ್ಯಾಖ್ಯಾನ. ಅಥವಾ ಇನ್ನೊಂದು ಶಬ್ದವನ್ನು ಅವರು ಹೇಳ್ತಾರೆ, ಶ್ರುತ ಅಂದ್ರೆ ದೈತ್ಯರು. ಕಲ್ಯಾದಿ ದೈತ್ಯರೆಲ್ಲರೂ ಕೂಡ ಪುರಾಣಾದಿಗಳಲ್ಲಿ ಶ್ರುತರಾಗಿದ್ದಾರೆ, ಅವರೇ ದೈತ್ಯರು. ಮತ್ತೆ ಕವಶರು ಅಂದ್ರೆ
ಇನ್ನೊಬ್ಬರ ಸುಖವನ್ನು ಕಸಿಯುವಂತಹ ರಾಕ್ಷಸರು. ಕ ಅಂದ್ರೆ ಸುಖ, ವಶ ಅಂದ್ರೆ ಕಸಿಯುವವರು, ಅಂಥ ರಾಕ್ಷಸರು. ವೃದ್ಧರು ಅಂದ್ರೆ ಪಿಶಾಚಗಳು. ಯಾಕೆಂದ್ರೆ ವೃದ್ಧ ಭಾಷಾಯಾಮ್ ಅಂತ ಧಾತು ಇದೆ, ವಿಪರೀತವಾಗಿ ಮಾತನಾಡುವವರು. ಭಾಷತೇಹಿ ಪಿಶಾಚಃ ಬಹುಲಂ ಪುರುಷಾವಿಷ್ಟ. ಒಬ್ಬ ವ್ಯಕ್ತಿಯ ಮೈಯೊಳಗೆ ಹೊಕ್ಕು ಬಿಟ್ರೆ ಪಿಶಾಚಗಳು ಅತಿಯಾಗಿ ಮಾತಾಡ್ತವೆ. ಆದ್ರಿಂದ ವೃದ್ಧ ಅಂದ್ರೆ ಪಿಶಾಚಗಳು. ದೃಶ್ಯು ಅಂದ್ರೆ ಪರದ್ರೋಹಿಯಾದಂಥ ಮರ್ತ್ಯಾಧಮ. ಹೀಗೆ ದೈತ್ಯ, ರಾಕ್ಷಸ, ಪಿಶಾಚ, ಮರ್ತ್ಯಾಧಮರನ್ನ ಅಪ್ಸು ಅಂದ್ರೆ ನಿತ್ಯ ನರಕ ಅನ್ನುವ ಸಮುದ್ರದಲ್ಲಿ ಹಾಕಿಬಿಡ್ತಾನೆ. ಅನು ಅಂದ್ರೆ ಇಲ್ಲಿ ಅನಂತರಂ ಅಂತ ಅರ್ಥ. ಈಗ ಹಿಂದೆ ಭಗವಂತರಾಯರು ಮಾಡಿದ ವ್ಯಾಖ್ಯಾನದಲ್ಲಿ ಅನು ಅಂತ ಒಬ್ಬ ರಾಜ, ಇಲ್ಲಿ ಅನು ಅಂದ್ರೆ ಅನಂತರ ಅಂತ ಅರ್ಥ. ಮತ್ತೆ ಈ ಜೀವರಾಶಿಯಲ್ಲಿ ಸಾತ್ವಿಕರಾದವರು ಅವರು ಮುಕ್ತಿಯಲ್ಲಿ ನಿನ್ನನ್ನೇ ಬಯಸ್ತಾರೆ ಅಂತಿದೆ. ಅದರ ವ್ಯಾಖ್ಯಾನವನ್ನ, ಈ ವ್ಯಾಖ್ಯಾನವನ್ನ ಅವ್ರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ ನನ್ನ ಅರ್ಥದಲ್ಲಿ ನಾನು ನೇರವಾಗಿ ತಗೊಂಡಿದ್ದೇನೆ. ಅದರಿಂದ ಈಗ ಹೇಳೋದಿಲ್ಲ. ನನ್ನ ಅರ್ಥದಲ್ಲಿ ಆ ಭಗವಂತ ಆಚಾರ್ಯರ ಅರ್ಥವೇ ಇದೆ ನನ್ನ ವ್ಯಾಖ್ಯಾನದಲ್ಲಿ. ಹೀಗೆ ಒಟ್ಟಾರೆ ಈ ಮಂತ್ರಕ್ಕೆ ಸಾಯಣಾಚಾರ್ಯರು, ಭಗವಂತರಾಯರು ಮತ್ತೆ ರಘುನಾಥ ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡಿ ಮುಗಿಸಿದ್ದೇವೆ. ಈಗ ಇದಕ್ಕೆ ಅನ್ವಯಾರ್ಥ ನನ್ನದೇನಿದೆ ಅಂತ ಅನ್ನೋದನ್ನ ನೋಡೋಣ. ಶ್ರುತ, ಕವಶ ಮತ್ತು ವೃದ್ಧ ಅನ್ನುವಂತಹ 3 ಜನ ಋಷಿಗಳು ಅಥವಾ ಯಾವುದೇ ಜೀವರು, ಅಲ್ಲದೆ ಅನು, ದೃಶ್ಯು, ಪೂರ್ವ ಅನ್ನುವಂತಹ 3 ಜನ, ಇವರೆಲ್ಲರನ್ನು ಸಂಸಾರ ಸಾಗರದಲ್ಲಿ ಹಾಕಿದ ಅನ್ನುವ ಅರ್ಥ. ಇದು ಏನು ಭಗವಂತಾಚಾರ್ಯ ಹೇಳಿದ್ದಾರಲ್ಲ, ಅವರು ಶ್ರುತ, ಕವಶ, ವೃದ್ಧ ಅನ್ನುವ ಹೆಸರಿನ ಋಷಿಗಳ ಬಗ್ಗೆ ಎಲ್ಲಿ ವರ್ಣನೆ ಇದೆ ಅದನ್ನು ನೋಡ್ಬೇಕಲ್ಲ. ಆ 3 ಜನರನ್ನೇ ನಿರ್ದಿಷ್ಟವಾಗಿ ಹಾಕಿದೆ ಅಂತ ಹೇಳಲಿಕ್ಕೆ ಏನರ್ಥ? ಯಾಕೆ ಹಾಗೆ ವೇದ ಶಬ್ದಗಳನ್ನು ಪ್ರಯೋಗ ಮಾಡಿದೆ? ಮತ್ತೆ ದೃಶ್ಯು, ಪೂರು, ಅನು ಅನ್ನುವಂಥ 3 ಜನ ಋಷಿಗಳನ್ನ, ರಾಜರನ್ನ ಹೇಳಲಿಕ್ಕೆ ಏನು ಕಾರಣ? ಅದಕ್ಕಿಂತ ದೊಡ್ಡ ದೊಡ್ಡ ರಾಜರು ಇದ್ದಾರೆ, ಇವರನ್ನ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಏನು ಕಾರಣ? ಹೀಗೆಲ್ಲ ಪ್ರಶ್ನೆ ಬರ್ತದೆ. ಮತ್ತೆ ಅವರು ಋಷಿಗಳಲ್ಲದೆ ಹೋದ್ರೂ ಕೂಡ ಈ ಸಾಯಣಾಚಾರ್ಯರ ವ್ಯಾಖ್ಯಾನದಂತೆ ಮತ್ತೆ ರಘುನಾಥ ತೀರ್ಥರ ವ್ಯಾಖ್ಯಾನದಂತೆ ಶ್ರುತ, ಕವಶ ಅನ್ನುವಂಥ ಈ 3 ಜನ ಋಷಿಗಳು ಅಂತೂ ಹೇಳಿಲ್ಲ, ಅವರು ದೇವತೆಗಳಂತೂ ಹೇಳಿಲ್ಲ. ಯಾರು ಆ 3 ಜನ ವ್ಯಕ್ತಿಗಳು ಯಾರು ಅಂತ ಅವ್ರು ಹೇಳಲಿಲ್ಲ ಏನು. ಆದ್ರಿಂದ ಈ ಶ್ರುತ, ಕವಶ, ವೃದ್ಧ ಮತ್ತು ದೃಶ್ಯು, ಅನು ಈ 5 ಸಂಗತಿಗಳನ್ನ ಯಾವುದೋ ಋಷಿಗಳು, ರಾಜರು ಹೇಳ್ತಾರೆ ಅಂತ ನಾವು ತಿಳಿದುಕೊಳ್ಳುವುದೇ ಬೇಡ. ಯಾಕೆಂದ್ರೆ ಹಾಗೆ ಹೇಳಿಬಿಟ್ರೆ ಅದಕ್ಕೆ ಪೌರಾಣಿಕ ಆಧಾರಗಳಲ್ಲಿ ತೋರಿಸಬೇಕಾಗ್ತದೆ. ಹೇಳುವುದು ಬೇಡ ಅಂತ ನಾನು ಹೇಳ್ತಿಲ್ಲ. ಹಿರಿಯ ವ್ಯಾಖ್ಯಾನಕಾರರೆಲ್ಲ, ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರು ಅದನ್ನ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಹೇಳೋದು ಬೇಡ ಅಂತ ಹೇಳಲಿಕ್ಕೆ ನಾನು ಯಾರು? ನಾವು ಅದಕ್ಕೊಂದು ಬೇರೆ ಅರ್ಥ ತಗೊಳ್ಳೋಣ, ನಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಅರ್ಥವನ್ನು ನಾವು ಹೇಳಬೇಕು. ಎಷ್ಟ ಶಾಸ್ತ್ರ ಅವಿರುದ್ಧ ಸರ್ವೋಪಿ ಶಾಸ್ತ್ರಾರ್ಥ. ಹಾಗಾದ್ರೆ ಶ್ರುತ, ಕವಶ, ವೃದ್ಧ ಅನ್ನೋ ಶಬ್ದಕ್ಕೆ ಆ 3 ಜನ ವ್ಯಕ್ತಿಗಳು ಅಂತ ಅರ್ಥ ಮಾಡಬೇಕಾಗಿಲ್ಲ. ದೈತ್ಯ, ರಾಕ್ಷಸ, ಪಿಶಾಚರು ಅಂತ ಅರ್ಥ ಮಾಡಬಹುದು, ಅಂತೂ ಅರ್ಥಾಂತರ ಮಾಡಬಹುದು ಅನ್ನೋದನ್ನ ಭಗವಂತಾಚಾರ್ಯ ತೋರಿಸಿದ್ದಾರೆ. ಅರ್ಥಾಂತರ ಮಾಡಬಹುದು ಅಂದಮೇಲೆ ಇನ್ನೂ ಬೇರೆ ಅರ್ಥವನ್ನೇ ಮಾಡಬೇಕು ಅಂತ ನನಗೆ ಕಂಡಿತ್ತು. ಅದೇನು? ಈಗ ಅನ್ವಯಾರ್ಥ ಹೇಳ್ತೇನೆ, ಅದರಲ್ಲಿ ಸ್ಪಷ್ಟ ಆಗ್ತದೆ. ಅಧ ಅಂದ್ರೆ ಅಥ ಅಂತ ಅರ್ಥ. ಇನ್ನು ಮುಂದೆ ಏನ್ ಮಾಡಿದ ಆ ಭಗವಂತ? ವಜ್ರಬಾಹು, ಜ್ಞಾನಾನಂದ ರೂಪವಾದ ಬಾಹುಗಳುಳ್ಳಂತಹ ಭಗವಂತ. ಶ್ರುತಂ ಅಂದ್ರೆ, ಶ್ರುತ ಅಂದ್ರೆ ಇದ್ಯಾರೋ ದೈತ್ಯರು, ಶಾಸ್ತ್ರದಲ್ಲಿ ಕೇಳಲ್ಪಟ್ಟಂತ, ಪುರಾಣಗಳಲ್ಲಿ ಕೇಳಲ್ಪಟ್ಟಂತ ದೈತ್ಯರು ಅಂತ ಅಲ್ಲ. ಶಾಸ್ತ್ರದಲ್ಲಿ ಶ್ರುತರಾದಂತಹ 3 ವರ್ಗಗಳು ಮುಂದೆ ಹೇಳ್ತಾರೆ ಅದನ್ನು. ಶ್ರುತ ಅಂದ್ರೆ ಶಾಸ್ತ್ರ ಶ್ರುತವಾದದ್ದು ಅಂತಾನೆ ಅರ್ಥ. ಅದೇ ದೈತ್ಯರು ಅಂತ ನಿರ್ದಿಷ್ಟವಾಗಿ ಅರ್ಥ ಅಲ್ಲ ಅದಕ್ಕೆ. ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ಯಾವುದದು, ಯಾವ ಜನರು ಅಂದ್ರೆ, ಒಂದು ಕವಶ. ಕವಶ ಅಂದ್ರೆ ಸಂಸಾರ ಸುಖಾರ್ಥಂ ಪ್ರಯಸಂತಂ, ಸಂಸಾರ ಸುಖಕ್ಕಾಗಿ ವಿಪರೀತ ಪ್ರಯಾಸ ಪಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ತಮಗೆ ತಾವೇ ಕಷ್ಟ ಕೊಟ್ಕೋತಾ ಇದ್ದಾರೆ. ಅವರೇನು ಯಾರಿಗೂ ಕೆಟ್ಟದ್ದು ಮಾಡುವವರಲ್ಲ, ಇತರರಿಗೆ ದ್ರೋಹ ಮಾಡುವವರಲ್ಲ, ತಾವು ಸಂಸಾರ ಸುಖದಲ್ಲಿ ಆಸಕ್ತರು. ಅದೇ ನಿತ್ಯ ಸಂಸಾರಿ ವರ್ಗ. ಮುಂದೆ ಅನು ಅಂದ್ರೆ ಚ ಅಂತ ಅರ್ಥ. ಮತ್ತೆ ವೃದ್ಧಂ, ಈ ರಾಜಸರು, ಸಾತ್ವಿಕರು, ತಾಮಸರು, ಈ 3ರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಸಾತ್ವಿಕರೇ. ವೃದ್ಧಂ ಅಂದ್ರೆ ಶ್ರೇಷ್ಠಂ, ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳಿಂದ ಅಭಿವೃದ್ಧಿ ಹೊಂದಿದವರು ಅಂತ ಅರ್ಥ. ಆ ಸಾತ್ವಿಕ ವರ್ಗವನ್ನ. ಅನು ಅಂದ್ರೆ ಮತ್ತು ಕೂಡ ಅಂತ ಅರ್ಥ.
ಅನು ಅಂದ್ರೆ ಮತ್ತು ಕೂಡ ಅನ್ನೋದು ಎರಡೆರಡು ಕಡೆ ಏನು ಹೇಳಬೇಕಾಗಿಲ್ಲ, ಪ್ರತಿಯೊಂದು ಕಡೆನೂ ಹೇಳಬೇಕು ಅಂತ ಭಗವಂತಾಚಾರ್ಯ ಹೇಳಿದ್ದಾರೆ. ಅದರಿಂದ ಒಂದೆರಡು ಕಡೆ ನಾನು ಅದನ್ನು ಹೇಳಿದೆ. ಎಲ್ಲೋ ಒಂದ್ ಕಡೆ ಅನು ಅಂದ್ರೆ ಚ ಮತ್ತು ಕೂಡ ಅಂತ ಅಷ್ಟು ಹೇಳಿದ್ರೆ ಸಾಕು. ದೃಶ್ಯು ಅಂದ್ರೂ ಕೂಡ ಪರದ್ರೋಹ ತತ್ಪರನಾದಂತಹ ತಾಮಸ ವರ್ಗ. ತಾಮಸರು ತಾವು ಸುಖವನ್ನು ಬಯಸುವುದಲ್ಲದೆ ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡ್ತಾರೆ. ಆದ್ರಿಂದ ಅವರು ದೃಶ್ಯು. ಈ ನಿತ್ಯ ಸಂಸಾರಿಗಳು ತಾವು ಮಾತ್ರ ಸುಖವನ್ನು ಅನುಭವಿಸ್ತಾರೆ, ದುಷ್ಟರಲ್ಲ. ತಮಗೆ ಸಂಸಾರ ಸುಖ ಬೇಕಿಷ್ಟೆ, ಅಧ್ಯಾತ್ಮ ಬೇಡ ಅಷ್ಟೇ. ಹೀಗೆ ದೃಶ್ಯು ಅಂದ್ರೆ ತಾಮಸರು, ವೃದ್ಧರು ಅಂದ್ರೆ ಸಾತ್ವಿಕರು, ಕವಶರು ಅಂದ್ರೆ ನಿತ್ಯ ಸಂಸಾರಿಗಳು. ಇದು ನನ್ನ ವ್ಯಾಖ್ಯಾನ. ಈ ಮೂವರನ್ನು ಕೂಡ ಅಪ್ಸು ಅಂದ್ರೆ ಸಂಸಾರ ಜಲೆ, ಸಂಸಾರೇ ಅಕ್ಷಯ ಸಾಗರೇ, ದೊಡ್ಡ ಕೊನೆ ಇಲ್ಲದ ತುದಿ ಮೊದಲಿಲ್ಲದ ಸಾಗರ, ಅಲ್ಲಿ ತಂದು ಹಾಕಿಬಿಟ್ಟಿದ್ದಾನೆ ಪರಮಾತ್ಮ ಇವರನ್ನು. ಅಥವಾ ಸಾಂಸಾರಿಕೆ ಕರ್ಮಣಿವ, ಅಪು ಅಂತ ಬಂದಲ್ಲೆಲ್ಲ ಅದಕ್ಕೆ ಕರ್ಮ ಅಂತ ಅರ್ಥ ಆಗಿರ್ತದೆ. ಸಾಂಸಾರಿಕ ಕರ್ಮದಲ್ಲಿ ಇವರೆಲ್ಲರನ್ನೂ ತೊಡಗಿಸಿದ್ದಾನೆ. ಸಾತ್ವಿಕರು, ರಾಜಸರು, ತಾಮಸರು ಮೂವರು ಕೂಡ ಸಾಂಸಾರಿಕ ಕರ್ಮದಲ್ಲಿ ಇದ್ದೇ ಇದ್ದಾರೆ ಅಂತ ಅದರ ತಾತ್ಪರ್ಯ. ಮತ್ತೆ ಅತ್ರ ಅಂದ್ರೆ ಏತೇಷಾಂ ಮಧ್ಯೆ, ಈ ಮೂರು ವರ್ಗಗಳಲ್ಲಿ ತ್ವಾಯಂತಹ ಅಂದ್ರೆ ತ್ವಾಮೇವ ಇಚ್ಛಂತಹ, ನಿನ್ನನ್ನೇ ಬಯಸುವಂತಹ ಸಾತ್ವಿಕರೇನಿದ್ದಾರೆ, ಸಾತ್ವಿಕಾಹ ಸಖ್ಯಾಯ, ಸಖ್ಯ ಅಂದ್ರೆ ತವ ಪ್ರಸಾದ, ನಿನ್ನ ಅನುಗ್ರಹಕ್ಕಾಗಿ, ತವ ಪ್ರಸಾದಾಯ ಸಖ್ಯಂ, ನಿನ್ನ ಭಕ್ತಿಯನ್ನ, ಇದನ್ನೆಲ್ಲ ಭಗವಂತಾಚಾರ್ಯ ಹೇಳಿದ್ದಾರೆ. ಅದರ ಪ್ರಕಾರನೇ ನಾನು ವ್ಯಾಖ್ಯಾನ ಮಾಡಿಬಿಟ್ಟಿದ್ದೇನೆ. ಅದು ಚೆನ್ನಾಗಿ ಕಾಣಿಸಿದ್ರಿಂದ ಅದನ್ನೇ ಇಟ್ಕೊಂಡಿದ್ದೇನೆ. ಭಕ್ತಿಂ ಗೃಣಾನಾಹ ಅಪೇಕ್ಷಮಾಣಾಹ, ಭಕ್ತಿಯನ್ನು ಬಯಸಿದ್ದಾರೆ. ಮುಂದೆ ವೇದ ಮಂತ್ರದಲ್ಲಿ ಅಮದನ್ ಅಂತೇನಿದೆ, ಅದು ನಮಗೆ ಈ ಮಂತ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಮುಂದಿನ ಮಂತ್ರಕ್ಕೆ ಅದು ಸಂಬಂಧಪಟ್ಟದ್ದಾಗಿದೆ. ಇಲ್ಲಿ ಬೇರೆ ಯಾವ ಶಬ್ದಕ್ಕೂ ನಾವು ವ್ಯಾಖ್ಯಾನ ಏನು ಮಾಡಬೇಕಾಗಿಲ್ಲ. ಶ್ರುತ ಅಂದ್ರೆ ಶಾಸ್ತ್ರದಲ್ಲಿ ಕೇಳಲ್ಪಟ್ಟದ್ದು. ಶೃಣ್ವೇತ ಮುಗ್ರ ಮುಗ್ರಂ ದಮಾಯನ್ನನ್ಯಮನ್ಯಮತಿ ನೀರೀಯಮಾನಃ ಏಧಮಾನದ್ವಿಳುಭಯಸ್ಯ ರಾಜ ಚೋಷ್ಕೂಯತೆ ವಿಷಯೇಂದ್ರೋ ಮನುಷ್ಯಾನ್ ಅಂತ ಭಗವಂತ ಭಗವದ್ಗೀತಾದಿಗಳಲ್ಲಿ, ವೇದಾದಿ ಶಾಸ್ತ್ರಗಳಲ್ಲಿ ಮೂರು ಜನ ಈ ವರ್ಗಗಳು, ಮೂರು ವರ್ಗಗಳು, ಸಾತ್ವಿಕರು, ರಾಜಸರು, ತಾಮಸರು ಹೇಗೆ ಕಾರ್ಯ ಮಾಡ್ತಾರೆ ಅನ್ನೋದನ್ನ ವರ್ಣನೆ ಮಾಡಿದ್ದಾನೆ ಭಗವಂತನೇ. ಬೇರೆ ಬೇರೆ ಶಾಸ್ತ್ರಗಳಲ್ಲೂ ಅದಿದೆ. ಅದಕ್ಕಾಗಿ ಅವರೆಲ್ಲ ಶ್ರುತರು. ಕವಶ ಎಂಬ ಶಬ್ದಕ್ಕೊಂದು ವ್ಯಾಖ್ಯಾನ ಮಾಡಿದ್ರೆ ಆಯ್ತು. ಭಗವಂತ ಆಚಾರ್ಯರು ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ, ಸ್ವಲ್ಪ ಅದನ್ನೇ ಬದಲಾಯಿಸಿ ನಾನು ಅದನ್ನ ನಿತ್ಯ ಸಂಸಾರಿಗಳು ಅಂತ ಮಾಡ್ಕೊಂಡಿದ್ದೇನೆ. ಕ ಅಂದ್ರೆ ಸುಖ, ಇನ್ನೊಬ್ಬರ ಸುಖವನ್ನು ಕಸಿಯುವವರು, ಇನ್ನೊಬ್ಬರ ಸುಖಕ್ಕೆ ಧಕ್ಕೆ ತರುವವರು, ಸೌಖ್ಯಘಾತಕರು, ಕಿಲ್ ಜಾಯ್ಸ್ ಅಂತಾರವ್ರನ್ನ ಇಂಗ್ಲಿಷ್ನಲ್ಲಿ, ಅಂಥವ್ರು ಅಂತ ಅರ್ಥ. ನಾವು ಇಲ್ಲೇನು ತಿಳ್ಕೊಳ್ಳೋಣ ಅಂದ್ರೆ, ಸುಖಕ್ಕಾಗಿ ತಮಗೆ ತಾವೇ ಕಷ್ಟ ಕೊಟ್ಕೊಳ್ಳುವವರು, ತುಂಬಾ ಪ್ರಯಾಸ ಪಡುವವರು, ಯಾವತ್ತೂ ಸುಖದಲ್ಲೇ ಮಗ್ನರಾದವರು. ಸುಖ ಏನು ಸುಮ್ಮನೆ ಸಿಗ್ತದ, ವಿಪರೀತ ಕಷ್ಟಪಡಬೇಕು. ಅದಕ್ಕಾಗಿ ಕಾರ್ಥಂ ಅಂದ್ರೆ ಸುಖಾರ್ಥಂ, ವಶಂತಿ ಆತ್ಮಾನಂ, ವಶಂತಿ ಅಂದ್ರೆ ಆತ್ಮಾನಃ ಪ್ರಯಾಸೆಯಂತಹ ಕವಶಾಹ. ಹೀಗವರು ತಮಗೆ ತಾವೇ ಕಷ್ಟ ಕೊಟ್ಕೊಳ್ಳುವವರಾದ್ರಿಂದ ಅವರನ್ನ ಕವಶರು ಅಂತ ವರ್ಣಿಸಬೇಕು. ಅವರೇ ನಿತ್ಯ ಸಂಸಾರಿಗಳು. ಈ ಮಂತ್ರಕ್ಕೂ, ವೇದ ಮಂತ್ರಕ್ಕೂ ಮತ್ತೆ ಸರ್ವಾದಿ ಎಂಬ ಶಬ್ದಕ್ಕೂ ಏನು ಸಂಬಂಧ ಅದನ್ನೀಗ ನೋಡ್ಬೇಕು ನಾವು. ಸರ್ವಾದಿ ಎಂಬ ಶಬ್ದ ಸಂಸಾರೇ ಸರ್ವಂ ಆದತ್ತೆ, ಎಲ್ಲರನ್ನೂ ಕೂಡ ಸಂಸಾರದಲ್ಲಿ ತರುತ್ತಾನೆ, ಹಾಕುತ್ತಾನೆ ಅಂತ ಸರ್ವಾದಿ ಅನ್ನೋ ಶಬ್ದ ಅದನ್ನು ತಿಳಿಸ್ತದೆ. ಇದೇ ಅರ್ಥವನ್ನೇ ಅಪ್ಸು ನಿವೃಣಕ್, ಅಪ್ಸು ಸಂಸಾರ ಸಾಗರದಲ್ಲಿ, ಸಂಸಾರ ಕರ್ಮದಲ್ಲಿ ಅವರನ್ನು ತೊಡಗಿಸಿದ್ದಾನೆ ಅಂತ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಸ್ಪಷ್ಟವಾಗೇ ಇದೆ ಅದು. ಎಲ್ಲರಿಗೂ ಕಾರಣೀಭೂತ ಅನ್ನೋ ಅರ್ಥ, ಅದಕ್ಕಿಂತ ಎಲ್ಲರನ್ನೂ ಸಂಸಾರದಲ್ಲಿ ತಂದವನು ಅನ್ನೋ ಅರ್ಥ ನಮಗೆ ಬೇಕಾಗುವಂಥದ್ದು. ಭಾವಾರ್ಥ ಏನು? ಹೀಗಿದೆ. ವೇದಾದಿ ಶಾಸ್ತ್ರಗಳಲ್ಲಿ ಜೀವರ ಮೂರು ವರ್ಗಗಳನ್ನ ವರ್ಣನೆ ಮಾಡಿದ್ದಾರೆ. ಸುಖಕ್ಕಾಗಿ ಪ್ರಯಾಸ ಪಡುವ ರಾಜಸರು, ಶ್ರೇಷ್ಠರಾದಂತಹ ಸಾತ್ವಿಕರು, ಅರ್ಥಾತ್ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳಿಂದ ಶ್ರೇಷ್ಠರಾದ ಸಾತ್ವಿಕರು, ಮತ್ತು ಪರದ್ರೋಹಿಗಳಾದಂತಹ ತಾಮಸರು. ಜ್ಞಾನಾನಂದಮಯವಾದಂತಹ ಪಾದ, ಪಾಣಿ, ಮುಖ ಇತ್ಯಾದಿ ದೇಹವುಳ್ಳಂತಹ ಪರಮಾತ್ಮ
ಈ ಮೂವರನ್ನು ಕೂಡ ಸಂಸಾರದಲ್ಲಿ ಹಾಕ್ತಾನೆ. ಅವರಲ್ಲಿ ನಿನ್ನನ್ನೇ ಬಯಸುವಂತಹ ಸಾತ್ವಿಕರೇನಿದ್ದಾರೆ ಅವರು ನಿನ್ನ ಅನುಗ್ರಹಕ್ಕಾಗಿ ನಿನ್ನ ಭಕ್ತಿಯನ್ನು ಬಯಸ್ತಾರೆ. ನಿನ್ನ ಭಕ್ತಿಯಿಂದ ನಿನ್ನ ಅನುಗ್ರಹ, ಕೊನೆಗೆ ನಿನ್ನನ್ನು ಬಂದು ತಲುಪಲಿಕ್ಕಾಗ್ತದೆ. ಇದು ಅವ್ರ ಗುರಿ, ಇದು ಅದರ ತಾತ್ಪರ್ಯ. ಇಲ್ಲಿ ವೃದ್ಧ, ಕವಶ, ದೃಶ್ಯು ಈ ಮೂರು ಶಬ್ದಗಳಿಗೆ ವ್ಯಾಖ್ಯಾನ ಮಾಡಿದ್ದೇನಿದೆ ನನ್ನದು ವ್ಯಾಖ್ಯಾನ. ಉಳಿದೆಲ್ಲವೂ ಕೂಡ ಭಗವಂತರಾಯರ ವ್ಯಾಖ್ಯಾನವನ್ನೇ ನಾನು ತಗೊಂಡಿದ್ದೇನೆ. ಸರ್ವಾದಿ ಎಂಬ ಶಬ್ದಕ್ಕೆ ನಾನು ಎಲ್ಲರಿಗೂ ಭಗವಂತ ಎಲ್ಲರಿಗೂ ಆದಿ ಅಂತ ಅರ್ಥ ಅಂತೂ ಪ್ರಸಿದ್ಧವಾದ್ದೇ ಇದೆ. ಗೀತಾದಲ್ಲಿ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ, ಎಲ್ಲ ದೇವತೆಗಳಿಗೂ ಮಹರ್ಷಿಗಳಿಗೂ ನಾನು ಆದಿ ಅಂತ ಅವನು ಹೇಳ್ಕೊಂಡಿದ್ದಾನೆ. ಯೋಮಾಂ ಅಜಂ ಅನಾದಿಂಚ, ನಾನು ಅಜ ಅನಾದಿ ಅನ್ನೋದನ್ನು ತಿಳಿಯಬೇಕು, ಅವನು ಎಲ್ಲಾ ಪಾಪಗಳನ್ನು ಕಳ್ಕೋತಾನೆ ಅಂತ ವ್ಯಾಖ್ಯಾನ ಇದೆ. ಸ ಯದ್ಯದೇವ ಅಸೃಜತ ತತ್ತದತ್ತು ಮಧ್ರಿಯತ ಸರ್ವಂ ವಾ ಅತ್ತೀತಿ ತದದಿತೇಹೇ ಅದಿತಿತ್ವಂ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳ್ತಾರೆ. ಯದ್ಯದ್ ಬ್ರಹ್ಮ ಅಸೃಜತ್ ಪೂರ್ವಂ ತತ್ತದತ್ತಿ ಜನಾರ್ದನ ಅದಿತಿರ್ನಾಮ ತೇನಾಸೋ ಭಗವಾನ್ ಪುರುಷೋತ್ತಮ. ಅದು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿರುವಂತಹ ಶ್ಲೋಕ. ಅದಕ್ಕೆ ಅತ್ತಾಚರಾಚರ ಗ್ರಹಣಾತ್ ಅಂತ ಸೂತ್ರವೂ ಇದೆ. ಭಗವಂತನನ್ನು ಅತ್ತ ಅಥವಾ ಅದಿತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಚರಾಚರಗಳನ್ನು ತನ್ನೊಳಗೆ ಅವನು ಕಬಳಿಸಿ ಬಿಡುವುದರಿಂದ ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದ್ದೆಲ್ಲವನ್ನೂ ಇವನು ನುಂಗಿ ಹಾಕ್ತಾನೆ ಕೊನೆಗೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ವಾಮನ ಪುರಾಣದ ಮಾತೊಂದಿದೆ. ಎಲ್ಲಾ ವಸ್ತುಗಳಲ್ಲೂ ಭಗವಂತ ಇದ್ದು ಆಯಾ ವಸ್ತುಗಳ ಶಕ್ತಿಯನ್ನ ಪ್ರಚೋದಿಸ್ತಾನೆ. ಆದರೂ ಎಲ್ಲ ಕಾರ್ಯಗಳನ್ನು ಮಾಡುವವನು ಅವನೇ ಅಂತ ಅಲ್ಲಿ ಉಲ್ಲೇಖ ಇದೆ. ಆದ್ರಿಂದ ಸರ್ವ ಅಂದ್ರೆ ಸರ್ವತಿವ, ಎಲ್ಲಾ ಕಾರಣಗಳಲ್ಲಿಯೂ ಕಾರ್ಯಗಳಲ್ಲೂ ಅವನಿದ್ದಾನೆ, ನಿಯಾಮಕನಾಗಿದ್ದಾನೆ, ಇದ್ದು ಅವುಗಳೆಲ್ಲದಕ್ಕೂ ಕೂಡ ಆದಿಭೂತನಾಗಿದ್ದಾನೆ. ಆದ್ರಿಂದ ಅವನನ್ನ ಸರ್ವಾದಿ ಅಂತ ಹೀಗೆ ವರ್ಣಿಸ್ತಾರೆ. ಸರ್ವ ಎಂಬ ಧಾತುವಿಗೆ ಮತ್ತು ಶರ್ವ ಎಂಬ ಧಾತುಗಳಿಗೆ ಹಿಂಸೆ ಮಾಡುವವನು, ನುಂಗಿ ಹಾಕುವವನು ಅಂತಲೇ ಅರ್ಥ ಇದೆ. ಅದರಿಂದ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನುಂಗಿ ಹಾಕ್ತಾನೆ. ಸಂಸಾರಕ್ಕೆ ಅವನು ಆದಿಭೂತನೂ ಹೌದು, ಕಾರಣಭೂತ ಅವನೇ, ಸಂಸಾರವನ್ನು ನಾಶ ಮಾಡುವವನು ಅವನೇ ಆಗಿದ್ದಾನೆ ಅಂತ ಹೀಗದರ ತಾತ್ಪರ್ಯ. ಸರ್ವೈಹಿ ಸ್ವಸ್ವಾಮಿತೆಯ ಆದೀಯತೆ ಸ್ವೀಕ್ರಿಯತೆ ಇತಿ ಸರ್ವಾಧಿ ಅಂತ ಮತ್ತೊಂದು ವ್ಯಾಖ್ಯಾನ ಮಾಡ್ತಾರೆ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ವಿಶೇಷತಃ ಸಾತ್ವಿಕರಾದವರು ಇವನನ್ನ ಆದಾನ ಮಾಡ್ತಾರೆ, ಅಂದ್ರೆ ಸ್ವೀಕಾರ ಮಾಡ್ತಾರೆ. ಏನಂತ ಸ್ವೀಕಾರ ಮಾಡ್ತಾರೆ ಅಂದ್ರೆ ತಮ್ಮ ಸ್ವಾಮಿ ಇವನು ಅಂತ ಸ್ವೀಕಾರ ಮಾಡ್ತಾರೆ. ಅದಕ್ಕಾಗಿ ಈತ ಸರ್ವರಿಂದಲೂ, ಸರ್ವ ಅಂದ್ರೆ ಸರ್ವರಿಂದಲೂ ಅಂತ ಅರ್ಥ, ಆದಿ ಅಂದ್ರೆ ಸ್ವೀಕರಿಸಲ್ಪಡ್ತಾನೆ ಅಂತ ಅರ್ಥ. ಅದನ್ನ ಈ ವೇದ ಮಂತ್ರವು ಕೂಡ ತ್ವಾಯಂತಹ ನಿನ್ನನ್ನೇ ಬಯಸ್ತಾರೆ ಅಂತ ವರ್ಣನೆ ಮಾಡಿದೆ. ಹಾಗೆ ಆ ವೇದ ಮಂತ್ರಕ್ಕೂ ಈ ಬೃಹತಿ ಮಂತ್ರಕ್ಕೂ ಸಂಬಂಧ ಇದೆ. ಸರ್ವಾದಿ ಶಬ್ದಕ್ಕೆ ಯಾವುದೇ ಅರ್ಥವನ್ನು ಲಕ್ಷಾಲಂಕಾರ ಹೇಳಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಸರ್ವಭೂತಗಳಿಗೂ ಆದಿಯಾದವನು ಅಂತ ಅರ್ಥ, ಎಲ್ಲಾ ಪುರುಷಾರ್ಥಗಳಿಗೂ ಮೂಲಭೂತನಾದವನು ಅಂತ ಪರಾಶರ ಭಟ್ಟರು ಹೇಳ್ತಾರೆ. ಏತ್ವಾಂ ದೇವಂ ಧ್ರುವಂ ಭಕ್ತಾಃ ಪುರಾಣ ಪುರುಷೋತ್ತಮಂ ಪ್ರಾಪ್ನುವಂತೆ ಸದಾ ಕಾಮ ಇಹಲೋಕೆ ಪರತ್ರಚ ಸರ್ವೇಷಾಂ ಪುರುಷಾರ್ಥಾನಂ ಮೂಲಂ ಸರ್ವಾದಿರೀರಿತಃ ಅಂತ ಅವರ ವ್ಯಾಖ್ಯಾನ ಇದೆ. ಎಲ್ಲಾ ಪುರುಷಾರ್ಥಗಳಿಗೂ, ಧರ್ಮ ಅರ್ಥ ಕಾಮ ಎಂಬ ಸರ್ವ ಪುರುಷಾರ್ಥಗಳಿಗೂ ಇವನೇ ಆದಿ ಮೂಲಭೂತ ಅಂತ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಸರ್ವಕಾರಣ, ಎಲ್ಲರಿಂದಲೂ ಸ್ವೀಕರಿಸಲ್ಪಡುವವನು, ಸರ್ವವನ್ನು ಭಕ್ಷಿಸುವವನು, ಇಷ್ಟ ಅರ್ಥಗಳನ್ನು ನೋಡ್ತೇವೆ. ಸರ್ವಕಾರಣತ್ವಾತ್ ಸರ್ವಾದಿ ಸರ್ವೈಹಿ ಆದೀಯತೆ ಉಪಾದೀಯತೆ ಸ್ವೀಕರಿಸಲ್ಪಡ್ತಾನೆ. ಮತ್ತೆ ಸರ್ವಂ ಅತ್ತೀತಿವ, ಎಲ್ಲರನ್ನೂ ಅವನು ನುಂಗಿ ಹಾಕ್ತಾನೆ, ತಿನ್ನುತ್ತಾನೆ ಅಂತ ಅರ್ಥವನ್ನ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಇಲ್ಲಿಗೆ 100 ಶಬ್ದಗಳು ಆದವು ಕೆಲವು ವ್ಯಾಖ್ಯಾನಗಳಲ್ಲಿ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಕೂಡ 100 ಶಬ್ದಗಳೇ ಆಗ್ತವೆ ಇಲ್ಲಿಗೆ. ಇನ್ನೂ ಕೆಲವು ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ಅನುಸಾರವಾಗಿ 100 ಶಬ್ದಗಳು ಇಲ್ಲಿಗೆ
ಸಮಾಪ್ತ ಆಗ್ತವೆ. ನಮ್ಮ ವ್ಯಾಖ್ಯಾನದಲ್ಲಿ ಇದು 102ನೇ ಶಬ್ದ ಇಲ್ಲಿಗೆ ಸಮಾಪ್ತ ಆಗಿದೆ. ಸರ್ವಾದಿ ಎಂಬ ಶಬ್ದ ತುಂಬಾ ಮಹತ್ವದ ಶಬ್ದ ನಮ್ಮ ಉಪಾಸನೆಯ ದೃಷ್ಟಿಯಿಂದಲೂ ಕೂಡ. ಎಲ್ಲರನ್ನೂ ಸಂಸಾರದಲ್ಲಿ ತಂದು ಹಾಕಿದ್ದಾನೆ. ಸಾತ್ವಿಕರನ್ನು, ರಾಜಸರನ್ನು, ತಾಮಸರನ್ನು ಎಲ್ಲರನ್ನೂ ಕೂಡ ಸಂಸಾರದಲ್ಲಿ ತಂದು ಹಾಕಿದ್ದಾನೆ. ಮತ್ತೆ ಅವರಲ್ಲಿ ಸಾತ್ವಿಕರಿಂದ ತನ್ನವರು ಅಂತ ಸ್ವೀಕೃತನಾಗಿದ್ದಾನೆ. ಮತ್ತೆ ಕೊನೆಗೆ ಅವರವರನ್ನ ಎಲ್ಲೆಲ್ಲಿ ತಗೊಂಡು ಹೋಗಬೇಕೋ ಅಲ್ಲಿ ತಗೊಂಡು ಹೋಗಿ ಹಾಕ್ತಾನೆ. ನಮಗೆ ತುಂಬಾ ಅನ್ವಿತ ಆಗುವಂತಹ ಅರ್ಥ, ನಮ್ಮೆಲ್ಲರಿಂದಲೂ ಭಗವಂತನೇ ನೀನು ಬಿಟ್ಟರೆ ಬೇರೆ ಯಾರೂ ನಮಗೆ ಗತಿ ಇಲ್ಲ ಅಂತ ಸ್ವೀಕೃತನಾದವನು ಈ ಭಗವಂತ. ಶಬ್ದವೇ ಅದ್ಭುತವಾದ ಶಬ್ದ. ಸರ್ವ ಅಂದ್ರೆ ಎಲ್ಲರಿಂದಲೂ ಅಂತ ಅರ್ಥ. ಇನ್ನೊಂದು ಸರ್ವ ಪ್ರಕಾರೇಣ ಅಂತ ಅರ್ಥ. ಸರ್ವೈಹಿ ಆದೀಯತೆ ಇತಿ ಸರ್ವಾದಿಹಿ, ಸರ್ವ ಪ್ರಕಾರೇಣ ಆದೀಯತೆ ಇತಿ ಸರ್ವಾದಿಹಿ. ಎಲ್ಲರೂ ಇವನನ್ನೇ ಸ್ವೀಕಾರ ಮಾಡಬೇಕು. ಮತ್ತು ಎಲ್ಲ ರೀತಿಯಿಂದಲೂ ಜಗತ್ತಿನಲ್ಲಿ ಯಾವ ಜೀವಕ್ಕೂ ಕೂಡ ಬೇರೊಂದು ರಕ್ಷಕ, ಬೇರೊಂದು ಗತಿ, ಬೇರೊಬ್ಬ ನಾಥ ಯಾರೂ ಇಲ್ಲ. ಸರ್ವ ಪ್ರಕಾರದಿಂದಲೂ ಈ ಸಂಸಾರ ಎಂಬ ಸಾಗರದಲ್ಲಿ ಸೋತು ಸುಣ್ಣ ಆಗಿರುವಂತಹ ಸರ್ವ ಜನರು ಕೂಡ ಸರ್ವ ರೀತಿಯಿಂದಲೂ ಅವನನ್ನೇ ಸ್ವೀಕಾರ ಮಾಡಬೇಕು. ಏನಂತ ಸ್ವೀಕಾರ ಮಾಡಬೇಕು? ತ್ವಮೇವ ಮಾತಾಚ ಪಿತಾಚ ಪಿತಾ ತ್ವಮೇವ, ನೀನೇ ನನ್ನ ತಾಯಿ ಅಂತ ಸ್ವೀಕಾರ ಮಾಡಬೇಕು. ಅವನನ್ನು ನೀನೇ ನನ್ನ ತಂದೆ ಅಂತ ಸ್ವೀಕಾರ ಮಾಡಬೇಕು. ನೀನೇ ನಮ್ಮ ಪತಿ ಅಂದ್ರೆ ನಮ್ಮ ಸ್ವಾಮಿ ಅಂತ ಸ್ವೀಕಾರ ಮಾಡಬೇಕು. ಗಂಡ ಅಂತ ಸ್ವೀಕಾರ ಮಾಡಬೇಕು ಅಂತ ಅರ್ಥ ಅಲ್ಲ, ಅದು ಶಾಸ್ತ್ರದ ವಿರುದ್ಧ. ಎಲ್ಲರೂ ಹಾಗೆ ಮಾಡಬಾರ್ದು. ನೀನು ನಮ್ಮ ಗುರು ಅಂತ ಸ್ವೀಕಾರ ಮಾಡಬೇಕು. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲನೂ ಮಾಡಬಹುದು. ಭಗವಂತ ಆ ಎಲ್ಲಾ ಭಾವಕ್ಕೂ ಒಲಿತಾನೆ. ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಸರ್ವವೂ ನೀನೇ ಎಂಬುದಾಗಿ ಸ್ವೀಕರಿಸಲ್ಪಟ್ಟವನು ನಮ್ಮೆಲ್ಲರಿಂದಲೂ ಅಂತ ಅದರ ಅರ್ಥ. ನ ಮಾತಾ ನ ಪಿತಾ ತಸ್ಯ ನ ಭಾರ್ಯ, ಯಾವುದು ತಂದೆ ತಾಯಿ ಯಾರೂ ಅವನಿಗಿಲ್ಲ. ನ ಭಾರ್ಯಾನ ಸುತಾದಯ ಸರ್ವೇಷಾಂ ಆತ್ಮದೋ ಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಭಾಗವತದ ಮಾತು. ಎಲ್ಲರಿಗೂ ಅವನು ಸರ್ವೇಷಾಂ ಆತ್ಮಜ, ಅವನು ಎಲ್ಲರಿಗೂ ಮಗ. ಆತ್ಮ ಅಂತರ್ಯಾಮಿ, ಪಿತಾ ಮಾತಾ ಸ ಈಶ್ವರ. ಹೀಗೆ ಸಂಸಾರದಲ್ಲಿರುವಂತಹ ಎಲ್ಲರಿಂದಲೂ, ವಿಶೇಷವಾಗಿ ಭಕ್ತರಿಂದ ಸರ್ವ ಪ್ರಕಾರದಿಂದಲೂ ನೀನೇ ನಮಗೆ ಗತಿ ಅಂತ ಸ್ವೀಕರಿಸಲ್ಪಡುವಂತಹ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ಅವನು. ಅದಕ್ಕಾಗಿ ಸರ್ವೈಹಿ ಸರ್ವ ಪ್ರಕಾರೇಣ ಆದೀಯತೆ ಇತಿ ಸರ್ವಾದಿ ಅಂತ ಶಬ್ದ. ಹೀಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸಂಸ್ಕೃತದ ಶಬ್ದಗಳನ್ನು ಬಿಟ್ಟು ಬೇರೆ ಯಾವ ಶಬ್ದಗಳಿಂದಲೂ ಸಾಧ್ಯ ಆಗೋದಿಲ್ಲ. ಒಂದೊಂದು ಶಬ್ದಕ್ಕೆ ಒಂದೊಂದೇ ಅರ್ಥ ಇದ್ದಿತ್ತು ಬೇರೆ ಬೇರೆ ಭಾಷೆಗಳಲ್ಲಿ. ಎಲ್ಲರಿಂದಲೂ ಎಲ್ಲ ಪ್ರಕಾರದಿಂದಲೂ ಸ್ವೀಕರಿಸಲ್ಪಡುವವನೇ ಅಂತ ಹೀಗೆ ನಮಗೆ ಬೇಕಾದಂತಹ ಅರ್ಥವನ್ನ ಅದರಿಂದ ನಾವು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದು ಆ ಸಂಸ್ಕೃತದ ಆ ಶಬ್ದಗಳಿಂದ ಮಾತ್ರ. ಅದನ್ನೇ ಭಗವದ್ಗೀತಾನು ಹೇಳಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಬ್ರಜ. ಉಳಿದೆಲ್ಲಾ ಧರ್ಮಗಳನ್ನ ಬದಿಗಿಡು, ನನ್ನೊಬ್ಬನನ್ನ ಸರ್ವ ಪ್ರಕಾರದಿಂದಲೂ ಬಂದು ಧ್ಯಾನಿಸು. ಯೋ ಮಾಮೇವ ಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಸರ್ವವಿತ್ ಎಲ್ಲವನ್ನೂ ಅವನು ತಿಳ್ಕೋತಾನೆ. ನನ್ನನ್ನ ತಿಳ್ಕೊಳ್ಳಿ ಪ್ರಯತ್ನ ಪಡುವವನು ಅವನು ಸರ್ವಭಾವೇನ ನನ್ನನ್ನು ತಲುಪ್ತಾನೆ. ಹೀಗೆ ಎಲ್ಲರಿಂದಲೂ ಎಲ್ಲ ಪ್ರಕಾರದಿಂದಲೂ ಸ್ವೀಕರಿಸಲ್ಪಡುವವನು. ಕೊನೆಗೆ ಗೀತೆಯಲ್ಲಿ ಹೇಳಿದಂತೆ ಸರ್ವಭಾವೇನ ಮಾಂ ಭಜತಿ, ನನ್ನ ಬಂದು ತಲುಪ್ತಾನೆ ಅಂತ ಶಾಸ್ತ್ರದಲ್ಲಿ ವರ್ಣಿತನಾದವನು ಅವನೇ ಸರ್ವಾದಿ. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.